ನಮಸ್ಕಾರ. ನಾನಿವತ್ತು ಜೀವನದ ಜೀವನದಲ್ಲಿ ನಾವೇನಾದರೂ ಒಂದು ಯಶಸ್ಸನ್ನು ಗಳಿಸಬೇಕಾದ್ರೆ ಯಾವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಳ್ಬೇಕು, ಯಾವ ಸೂತ್ರಗಳನ್ನು ಅನುಸರಿಸಬೇಕು ಅನ್ನುವ ಸಿದ್ಧಾಂತವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಕನಕದಾಸರು ಒಂದು ಹಾಡಿನ ಮೂಲಕ, ನಾನು ಹಾಡು ಹೇಳೋದಿಲ್ಲ, 4 ನುಡಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸತ್ಯವಂತರ ಸಂಘವಿರಲು ತೀರ್ಥಯಾತಕ್ಕೆ, ಸತ್ಯವಂತರ ಸಂಘ ಇರಲು ತೀರ್ಥಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ತಾನು ಉಣ್ಣದೆ ಪರರಿಗಿಕ್ಕದ ಧನವಿನ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನಾತಿ ಯಾತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲು ಏನು ಪ್ರಯೋಜನ ಏತಕ್ಕೆ, ಮಾನನೆಯ ತೊರೆದರಿಗೆ ಭೋಗವ್ಯಾತಕ್ಕೆ, ಮಾತು ಕೇಳದ ಮಲತು ನಡೆಯುವ ಮಕ್ಕಳೇತಕ್ಕೆ. ನಮ್ಮ ಕನಕದಾಸರು ಇಷ್ಟು ಚಂದ ಬರ್ದಾರೆ ನೋಡಿ. ತೀರ್ಥಯಾತಕ್ಕೆ, ದೇವರ ಯಾತಕ್ಕೆ, ನಮಗೇನು ಬೇಡ, ಸತ್ಯವಂತರ ಜೊತೆ ಜ್ಞಾನಿಗಳ ಸಂಘ ಇದ್ಬಿಟ್ರೆ ಸಾಕು. ನೀನೇ ಜ್ಞಾನಿ ಆದಮೇಲೆ ಚಿಂತೆ ಏಕೆ ಮಾಡ್ತೆ? ಅದಕ್ಕಿಂತ ಪರಿಹಾರ ನಿನ್ನಲ್ಲಿ ಬರುತ್ತೆ. ನೀನು ಒಬ್ಬನೇ ತಿಂದ್ಬಿಟ್ರೆ ಆಗೋದಿಲ್ಲ. ಪರರಿಗೆ ನಿನ್ನ ಕೈ ಏನು ಪ್ರಯೋಜನ ಬಂತು? ಸ್ವಾರ್ಥತೆ ಬೆಳೆದು ಬಿಡ್ತದೆ. ಮಾನ ಮರ್ಯಾದೆ ಬಿಟ್ಟು ಬಂಡ ಬದುಕು ಈ ಸಮಾಜದಲ್ಲಿ ಬದುಕಿದರೆ ಏನು ಪ್ರಯೋಜನ? ಸ್ವಾಭಿಮಾನಿ ಆಗಬೇಕು. ಜ್ಞಾನ ಪುಸ್ತಕ ಭಂಡಾರ ಇಲ್ಲದ ನಿನ್ನ ತಲೆಯಲ್ಲಿ 100 ಕಾಲ ಬಾಳಿದರೆ ಏನು ಪ್ರಯೋಜನ ಬಂತು? ಹೆಂಡತಿಯ ತೊರೆದವರಿಗೆ ಭೋಗವೇತಕ್ಕೆ, ಇನ್ನೊಬ್ಬನ ಹೆಣ್ಣಿನ ಸಂಘ ಯಾಕಬೇಕು? ಮಕ್ಕಳು ತಂದೆ ತಾಯಿಯ ಮಾತು ಕೇಳದೆ ಇದ್ದರೆ ಏನು ಪ್ರಯೋಜನ? ಎಂಥ ಸೊಗಸಾದ ಮಾತು. ಆಗಿನ ಕಾಲದಲ್ಲಿ ಅವರು ಎಂಥ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಓದ್ರಿ, ಕನಕದಾಸರು ಬೇಕಾದಷ್ಟು ಪುಸ್ತಕಗಳು ಸಿಗ್ತವೆ. ಇದನ್ನು ಹೇಳುತ್ತಾ ನಾವು ಜೀವನದಲ್ಲಿ ನಮಗೆ ಸಿದ್ಧಾಂತ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇಲ್ಲ ಅಂತೇಳಿ ನಮ್ಮ ಜೀವನ ಸಾರ್ಥಕತೆ ಆಗೋದಿಲ್ಲ. ಹೀಗಾಗಿ ಹುಟ್ಟಿನಿಂದಲೇ ಯಾರೂ ಸರ್ವಜ್ಞ ಆಗಿರೋದಿಲ್ಲ. ಎಲ್ಲರೂ ಅನುಭವದಿಂದ ಕಲಿತು ಸರ್ವಜ್ಞರಾಗ್ತಾರೆ. ಮೇಧಾವಿಯಾಗಿರೋದಿಲ್ಲ, ಸರ್ವಜ್ಞರಾಗಿರುವುದಿಲ್ಲ. ಜೀವನದಲ್ಲಿ ಹಂತ ಹಂತವಾಗಿ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಬೆಳವಣಿಗೆ ಆಗಿರುತ್ತದೆ. ಸುತ್ತಲಿನ ಪರಿಸರ, ಸಂಸ್ಕಾರ, ಕುಟುಂಬದ ಲಾಲನೆ ಪಾಲನೆ, ಬೆಳೆಸುವ ರೀತಿ, ಅನೇಕ ತಂದೆ ತಾಯಿಗಳ ಸಂಸ್ಕಾರ ಮಕ್ಕಳ ಮೇಲೆ ಅವಲಂಬಿತವಾಗಿರುತ್ತದೆ. ಅದಕ್ಕೆ ಪರಿಸರವೂ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಹೀಗಾಗಿಬಿಟ್ಟು ಆ ವ್ಯಕ್ತಿಯ ನಡೆ ನುಡಿ ವ್ಯಕ್ತಿತ್ವದಲ್ಲಿ ಅಪಾರ ಬದಲಾವಣೆಯನ್ನು ನಾವು ಕಾಣಬಹುದಾಗಿರುತ್ತದೆ. ಆದರೆ ಜೀವನದಲ್ಲಿ ಎದುರಾಗುವ ಅನುಭವಗಳಿಂದ ಪಾಠ ಕಲಿತು ಭವಿಷ್ಯದ ದಾರಿಗೆ ರಚನಾತ್ಮಕ ತಿರುವನ್ನದ ಯಶಸ್ಸಿನ ಗುಟ್ಟು ಅಡಗಿದೆ. ಇಂದು ಸಾಮಾನ್ಯವಾದ ಒಬ್ಬ ವ್ಯಕ್ತಿಯು ಎಂದೆಂದಿಗೂ ಹಾಗೇ ಇರುತ್ತಾನೆಂದು ಹೇಳಲಾಗದು. ಇಲ್ಲದ ಸಾಧ್ಯ. ಬದಲಾವಣೆ ಜಗದ ನಿಯಮ. ಹೀಗಾಗಿಬಿಟ್ಟು ಅವನ ಜೀವನ ಮಾರ್ಗದಲ್ಲಿ ನಿರ್ಣಾಯಕ ತಿರುವು ಉಂಟಾದಾಗ ಮುಂದೊಂದು ದಿನ ಅವನು ಜಗದ್ವಿಖ್ಯಾತನಾಗಿ ಬೆಳೆಯುತ್ತಾನೆ. ಆ ಮನುಷ್ಯ ಹಿಂಗೇ ಇರ್ತಾನಂತಂತೇಳಿ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಜಗತ್ತಿನೆಲ್ಲೆಡೆ ನಾವು ನೋಡ್ಕೊಂಡಾಗ ಈ ಮಹಾತ್ಮ ಎಂಬ ಗೌರವಕ್ಕೆ ಅರ್ಹರಾದವರು ಗಾಂಧೀಜಿಯವರು.
ಗಾಂಧೀಜಿಯವರು ಓದಬೇಕಾದರೆ ಅವರು ಸಹ ಸುಳ್ಳು ಹೇಳಿದ್ದಾರೆ. ಈಗ ಅನೇಕ ಅವರು ತಪ್ಪುಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ತಮ್ಮ ತಪ್ಪು ಅರಿವಾದಾಗ ಅವರಿಗೆ ಪಶ್ಚಾತ್ತಾಪ ಪಟ್ಟು ಮುಂದೆ ಒಂದು ಸಿದ್ಧಾಂತದ ಮುಂದೆ ಅವರು ಬದುಕನ್ನು ಸಾಗಿಸಿದ್ದಾರೆ. ಹೊಸ ಮಾರ್ಗಕ್ಕೆ ತಿರುವನ್ನು ಕೊಟ್ಟು ಅವರ ಜೀವನದ ದಿಕ್ಕನ್ನು ಬದಲಿಸಿಕೊಂಡಿದ್ದಾರೆ. ಹೀಗೆ ತತ್ವಾದರ್ಶ ಸಿದ್ಧಾಂತಗಳಿಂದ ಅವರು ಕೊನೆಗೆ ಮಹಾತ್ಮ ಎಂಬ ಬಿರುದನ್ನು ಪಡೆದರು, ಜಗದ್ವಿಖ್ಯಾತರಾದರು. ಅವರು ಚಿಕ್ಕವರಾಗಿದ್ದಾಗ ಇನ್ಯಾವು ಊಹಿಸಿರಲಿಲ್ಲ ಅವರು. ಇಲ್ಲಿ ಇಂಗ್ಲಿಷ್ ಕವಿಯ ಮೂಲಕ ಕಾಲ್ಬರ್ನ್ ಎಂಬುವರು ಒಂದು ಇಲ್ಲಿ ಮಾತನ್ನು ಹೇಳ್ತಾರೆ. ಸಮೀಪದಲ್ಲಿರುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದಲ್ಲಿ ಸಣ್ಣದು ಅಂತಂತೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಮಗೆ ಕೊಟ್ಟಿರೋ ಸಣ್ಣದು ಅಂತಂತೇಳಿ ನೆಗ್ಲೆಕ್ಟ್ ಮಾಡಿರ್ಬಾರ್ದು. ನಮ್ಮ ಅತಿ ಮುಖ್ಯವಾದ ಕರ್ತವ್ಯ ಅದು. ಅದನ್ನು ಕ್ಲೀನಾಗಿ ನಾವು ಕೆಲಸ ಮಾಡಬೇಕು, ಮನವಿಟ್ಟು ಕೆಲಸ ಮಾಡಬೇಕು, ಸಂಪೂರ್ಣವಾದ ಕೆಲಸ ಮಾಡಬೇಕು. ಹೀಗಾಗಿ ಅದನ್ನು ಸಣ್ಣದು ದೊಡ್ಡದು ಅಂತಂತೇಳಿ ನಾವು ತಾರತಮ್ಯ ಮಾಡ್ಬೋದು. ಯಾವುದೇ ಆಗಿರಲಿ ಕೆಲಸ, ಅದು ಸಂಪೂರ್ಣ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಅದರಿಂದ ಯಶಸ್ಸು ಸಿಗೋದಿಲ್ಲ. ನಮ್ಮ ಅತಿ ಮುಖ್ಯವಾದ ಕರ್ತವ್ಯ ಇದೆ. ದೂರದ ದಿಗಂತದಲ್ಲಿ ಅಸ್ಪಷ್ಟವಾಗಿ ಗೋಚರಿಸುವ ಆ ಭವಿಷ್ಯವನ್ನು ನೋಡಿದಾಗ ಜೀವನದ ಯಶಸ್ಸಿನ ಮೂಲಮಂತ್ರದಂತೆ ಇರುವ ಆ ನುಡಿಯ ನಮ್ಮ ಯಶಸ್ಸಿನ ಆಕಾಂಕ್ಷೆಗಳಲ್ಲಿ ಒಂದು ಸ್ಫೂರ್ತಿದಾಯಕ ಮಾತನ್ನು ಅವರು ಹೇಳಿಕೊಟ್ಟಿದ್ದಾರೆ. ಹೀಗಾಗಿ ಈ ಜೀವನದ ಯಶಸ್ಸಿನ ಗುಟ್ಟು ನಮ್ಮ ಸಿದ್ಧಾಂತ, ನಮ್ಮ ಗುರಿ, ನಮ್ಮ ಸ್ವಾಭಿಮಾನ, ನಾವು ಹಾಕುವ ಛಲ, ಸಾಧಿಸುವ ಒಂದು ಗುಣ ನಮ್ಮಲ್ಲಿದ್ದರೆ ನಾವು ಎಂಥ ಕೆಲಸವನ್ನಾದರೂ ಮಾಡ್ಬೋದು. ಒಬ್ಬ ವ್ಯಕ್ತಿಗೆ ಏನಿರುವುದಿಲ್ಲ, ಮನೆ ಇರುವುದಿಲ್ಲ, ಹೊಲ ಎಲ್ಲೋ ಒಂದು ಕಡೆ ಬಿದ್ದಿರ್ತತೆ, ಅವನಿಗೆ ದುಡಿಮೆನೇ ಇರಲ್ಲ. ಅವನು ಒಂದು ಚಾಲೆಂಜನ್ನು ತೆಗೆದುಕೊಳ್ತಾನೆ, ಒಂದು ಸ್ವಾಭಿಮಾನದ ಬದುಕು. ಕಷ್ಟಪಟ್ಟು ಓದಿ IAS ಪಾಸ್ ಮಾಡಿ ಒಬ್ಬ IAS ಅಧಿಕಾರಿಯಾಗಿ ಅವನ ಜೀವನವನ್ನು, ಅವನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಾನೆ. ಆ ಸ್ವಾಭಿಮಾನದ ಬದುಕಿದೆಯಲ್ಲ, ಅದು ನಾನು ಓದಬೇಕಂತ ಛಲ ಇದೆಯಲ್ಲ, ಅದು ಮನುಷ್ಯನನ್ನು ಒಂದು ಸಿದ್ಧಾಂತದ ಕಡೆಗೆ, ಒಂದು ಗುರಿಯ ಕಡೆಗೆ ತಿರುಗಿಸುತ್ತದೆ. ಆ ಮನುಷ್ಯನಲ್ಲಿ ಅದು ಇಲ್ಲ ಅಂತ ಹೇಳಿದರೆ ಅವನು ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾವೇನು ಮಾಡ್ತೀವಿ ಅಂತ ಇಟ್ಕೊಂತೀವಿ, ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ಬಿಡು ನಾಳೆ ಮಾಡೋದಂತೆ, ನಾಳೆ ಮಾಡೋಣ ಅನ್ನತ್ತೀವಿ. ಅದೇನೂ ಮಾಡೋಕ್ಕಾಗೋದಿಲ್ಲ. ಆ ಗುರಿಯನ್ನು ನಾವು ಹೊಂದ್ಕೊಂಡಿದ್ದನ್ನು, ಆ ಮಾಡುವ ಒಂದು ಚಾಲೆಂಜು, ಸ್ವಾಭಿಮಾನ, ಆ ಒಂದು ಕಾನ್ಫಿಡೆನ್ಸು ನಮ್ಮಲ್ಲಿ ಬರಬೇಕು. ಹೀಗಾಗಿ ಅದನ್ನು ಚಾಲೆಂಜ್ ತಗೊಂಡು ಆ ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡಿದಾಗ ನಮಗೆ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಸಣ್ಣದು ಒಂದು ಮಾತು ಇಷ್ಟು ಹೇಳ್ತಾ ಜೀವನದ ಒಂದು ಗುಟ್ಟನ್ನು, ಯಶಸ್ಸಿನ ಗುಟ್ಟನ್ನು ನಿಮಗೆ ಒಂದು ತಿಳಿಸಿಕೊಟ್ಟಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಹೆಂಗಂತಂತ ಹೇಳಿದರೆ ನಾವು ಚಾಲೆಂಜ್ ಆಗಿ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಚೆನ್ನಾಗಿ ಮಕ್ಕಳು ಓದಬೇಕು. ಅವನು ಓದುವ, ನಾವು ಎಷ್ಟು ಹೇಳಿ ಇನ್ನೊಬ್ಬರ ಮಾತನ್ನು ಕೇಳಬಾರ್ದು. ಅವನಲ್ಲಿ ಅದು ಹುಟ್ಟಿ ಬರಬೇಕು. ಅದು ಬಂದಾಗಲೇ ನಾವು ಬೆಳವಣಿಗೆ ಸಾಧ್ಯ. ಬಡಿಸ್ಕೊಂಡು ಆಗಲ್ಲ. ಅದು ಅವನಲ್ಲಿ ಇರಬೇಕದು, ಆ ಚಾಲೆಂಜ್ ಇರಬೇಕು ಆ ಮಕ್ಕಳಲ್ಲಿ. ಹಾಗೆ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರ ಕೊಡಬೇಕು. ಗೊತ್ತಾಯ್ತಾ? ಇಷ್ಟು ಹೇಳ್ತಾ, ಈ ಗುಟ್ಟನ್ನು ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೈಮ್ ಭಾಳ ಆಗ್ತಾಯಿದೆ. ಎಲ್ಲರೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಕೊಡಿ. ನನ್ನ ನಮಸ್ಕಾರಗಳನ್ನು
ತಿಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.